ಹರಿಯಾಣದಲ್ಲಿ ಸ್ವತಂತ್ರ ಸರ್ಕಾರದತ್ತ ಕಾಂಗ್ರೆಸ್ ಹೆಜ್ಜೆಯನ್ನ ಇಡ್ತಾ ಇದೆ. ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ವಿಧಾನಸಭೆಯ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಕೂಟಕ್ಕೆ ಟಫ್ ಫೈಟ್ ಕೊಡ್ತಾ ಇದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ ಪಕ್ಷೇತರರೇ ನಿರ್ಣಾಯಕ, ಕಿಂಗ್ ಮೇಕರ್ಗಳು ಅವರೇ ಆಗ್ತಾರೆ. ಹಾಗಾದ್ರೆ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಕ್ಷೇತರರು ಕಾಯ್ದುಕೊಳ್ತಾ ಇದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ ಯಾವ್ಯಾವ ಪಾರ್ಟಿಗಳಿದಾವೆ ಅಲ್ಲಿ. JKLF ನಿಂದ ಹಿಡಿದು ರಶೀದ್ ಇಂಜಿನಿಯರ್ ಪಾರ್ಟಿ, ಸಾಜದ್ ಲೋನ್ ಪಾರ್ಟಿ, ಎಲ್ಲರದ್ದು ಒಂದೊಂದು ಪಾರ್ಟಿ, ಪ್ರತ್ಯೇಕವಾದಿಗಳೆಲ್ಲರೂ ಪಾರ್ಟಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿ. ಸೊ ಅವರೆಲ್ಲರಿಗೂ ಕೂಡ ಜನ ಮಣೆ ಹಾಕಿದ್ದಾರೆ ಆಯಾ ಭಾಗದವರು ಅನ್ನೋದು ಕುತೂಹಲ. ಸೊ 90 ಕ್ಷೇತ್ರಗಳ ಪೈಕಿ 71 ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ. PDP 4 ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲಿ ಲೀಡನ್ನು ಕಾಯ್ದುಕೊಳ್ಳೋದಕ್ಕೆ ಇಲ್ಲಿ ತನಕ ಯಶಸ್ವಿ ಆಗ್ತಾ ಇದೆ. ಅದರ್ಸ್ 10, BJP 26, ಕಾಂಗ್ರೆಸ್ ಪ್ಲಸ್ NC 31 ಕ್ಷೇತ್ರಗಳಲ್ಲಿ ಲೀಡನ್ನು ಕಾಯ್ದುಕೊಳ್ತಾ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಇಂಥದ್ದೇ ರಿಸಲ್ಟ್ ಸಿಕ್ಕಿದ್ದು. BJPಗೆ 25 ಸಿಕ್ಕಿದ್ರೆ PDPಗೆ 28. ನಂತರ ಅವರಿಬ್ರು ಜೊತೆಗೆ ಬಂದರು. ಈಗಲೂ ಅಂಥದ್ದೇ ಟ್ರೆಂಡ್ ಕಾಣಿಸ್ತಾ ಇದೆ. ಜನ ಒಬ್ಬರಿಗೆ ಮಣೆ ಹಾಕೋದಕ್ಕೆ ಇಲ್ಲಿ ಮನಸ್ಸು ಮಾಡಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆರಂಭದಿಂದಲೂ ನಾನು ಹೇಳ್ತಾ ಇದ್ದಿದ್ದು ಈ ಇತರರು ಅಂತ ಹೇಳ್ತಿದ್ನಲ್ಲ, 10 ಕ್ಷೇತ್ರದಲ್ಲಿ ಈಗ ಇವರು ಮುನ್ನಡೆಯಲ್ಲಿದ್ದಾರಲ್ಲ, ಈ 10ಕ್ಕೆ 10 ಒಂದೇ ಪಾರ್ಟಿಗೆ ಸಪೋರ್ಟ್ ಮಾಡೋ ಜನ ಅಲ್ಲ. ಅದರಲ್ಲಿ ಪ್ರತ್ಯೇಕತಾವಾದಿಗಳಿದ್ದಾರೆ. ಪ್ರತ್ಯೇಕತಾವಾದಿಗಳು BJPಗೆ ಸಪೋರ್ಟ್ ಮಾಡಲ್ಲ, ಅವರು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಇಲ್ಲಿ ಆ ಇತರರು ನಿರ್ಣಾಯಕರು ಅಂತಕ್ಕಂಥದ್ದನ್ನು ನಾವು ಚುನಾವಣೋತ್ತರ ಸಮೀಕ್ಷೆನಲ್ಲೂ ಕೆಲವು ಕಡೆ ನೋಡಿದ್ವಿ. ಈಗಲೂ ಕೂಡ ಅದೇ ರೀತಿ ಕಾಣಿಸ್ಕೊತಾ ಇದೆ. ಮತ್ತು PDP ಅವರು ನಾವು BJP ಜೊತೆ ಅಧಿಕಾರಕ್ಕೋಸ್ಕರ ಹೋಗಲ್ಲ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. ಕೇವಲ ಅಧಿಕಾರಕ್ಕೋಸ್ಕರ ನಾವು BJP ಜೊತೆ ಹೋಗಲ್ಲ ಅಂತ. ನಾವು ಬೇಕಾದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಸೇರ್ಕೋತೀವಿ ಅಂತ ಕೂಡ ಹೇಳಿರೋದ್ರಿಂದ BJPಗೆ ಅಂಥ ದೊಡ್ಡ ಮಟ್ಟದ ಸಪೋರ್ಟ್ ಸಿಗೋದು ಕಷ್ಟ. ಅವರೇ ಇಂಡಿವಿಜುವಲ್ ಆಗಿ ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದ ಹೊರತು. ಹಾಗಾಗಿ ಆಲ್ಮೋಸ್ಟ್ ನೋಡೋಣ. ಬಟ್ ನೆಕ್ ಟು ನೆಕ್ ಫೈಟ್ ಅಂತೂ ಖಂಡಿತ ಇದ್ದೇ ಇದೆ. ಆದರೆ ಹರಿಯಾಣದಲ್ಲಿ ಮಾತ್ರ ನಾಗಾಲೋಟದಲ್ಲಿ ಕಾಂಗ್ರೆಸ್ಸು ಓಡ್ತಾ ಇದೆ. 80 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ 49ರಲ್ಲಿ ಕಾಂಗ್ರೆಸ್ ಅವರೇ ಮುನ್ನಡೆಯಲ್ಲಿದ್ದರೆ BJP 26 ಮತ್ತು INLD 2, ಇತರರು 4 ಹೀಗಿದೆ. 2 ಕ್ಷೇತ್ರಗಳ ಟ್ರೆಂಡ್ ಗೊತ್ತಾಗ್ತಾ ಇದೆ. ಹರಿಯಾಣದಲ್ಲಿ ಸರಳ ಬಹುಮತವನ್ನ ದಾಟ್ತಾ ಇದೆ ಕಾಂಗ್ರೆಸ್. ಹರಿಯಾಣ ಕಾಂಗ್ರೆಸ್ನಲ್ಲಿ ವಿಜಯೋತ್ಸವ ಕೂಡ ಬೆಳಗ್ಗಿನಿಂದಲೇ ಆರಂಭ ಆಗಿದೆ. ಬೆಳಗ್ಗೆ 9:30ಕ್ಕೆ ಕಾಂಗ್ರೆಸ್ ಕಚೇರಿಗೆ ಭೂಪೇಂದ್ರ ಸಿಂಗ್ ಹುಡ್ಡಾ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿತ್ತು ಕಾಂಗ್ರೆಸ್. ಹರಿಯಾಣದಲ್ಲಿ ಸರಳ ಬಹುಮತದತ್ತ ಕಾಂಗ್ರೆಸ್ ಹೋಗುವಂತಹ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. 2 ಸಲ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಭೂಪೇಂದ್ರ ಸಿಂಗ್ ಹುಡಾ ಅವರನ್ನ 10 ವರ್ಷಗಳ ಕಾಲ ಜನ ತಿರಸ್ಕರಿಸಿದ್ರು. ಹಾಗಂತ ಅವರು ಸಂಘಟನೆ ಮಾಡೋದನ್ನು ಬಿಡಲಿಲ್ಲ. ಅನೇಕ ವಿಚಾರಗಳನ್ನು ಹೇಳಿದ್ರು. ಮತ್ತೆ ತುಂಬಾ ಪಾಪ್ಯುಲರ್ ಸ್ಲೋಗನ್ನು, ಜವಾನ್ ಪೈಲ್ವಾನ್ ಕಿಸಾನ್ ನಾರಾಜ್ ಹೇ ಅನ್ನುವಂತಹ ಸ್ಲೋಗನ್ ಇದೆಯಲ್ಲ, ವಿಪರೀತವಾಗಿ ಟ್ರೆಂಡ್ ಆಗಿತ್ತು. ಸೊ ಅದರ ಲಾಭ ಪ್ರಾಬಬ್ಲಿ ಕಾಂಗ್ರೆಸ್ಗೆ ಆದಂಗೆ ಕಾಣಿಸ್ತಾ ಇದೆ. ಸೊ ಟ್ರೆಂಡ್ ಅಂತೂ ಹಾಗೆ ಕಾಣಿಸ್ತಾ ಇದೆ ನೋಡಿ. 54 ಕ್ಷೇತ್ರಗಳ ಲೀಡನ್ನು ಕಾಂಗ್ರೆಸ್ ಕಾಯ್ದುಕೊಳ್ತಾ ಇದ್ರೆ BJP 29 ಕ್ಷೇತ್ರ ಕುಸಿದು ಹೋಗ್ತಾ ಇದೆ. ಅಲ್ಲಿ 29 ಕ್ಷೇತ್ರಗಳ ಲೀಡ್ ಇದ್ರು, ನಂಬರ್ ಲೆಕ್ಕದಲ್ಲಿ ತುಂಬ ಕುಸಿದು ಹೋಗ್ತಾ ಇದ್ದಾರೆ ಅವರು. ಅದರ್ಸು 5 ಕ್ಷೇತ್ರಗಳ ಲೀಡನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದು ಹರಿಯಾಣದಲ್ಲಿ 90 ಕ್ಷೇತ್ರಗಳ ಲೀಡ್ ಕೂಡ ಸಿಗ್ತಾ ಇದೆ ನಮಗೆ. ಸೊ ಕಾಂಗ್ರೆಸ್ ಹಿಂದೆಂದಿಗಿಂತ ಉತ್ತಮವಾಗಿ ಈ ಸಲ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಹಿಮಾಚಲ ಪ್ರದೇಶ, ಕರ್ನಾಟಕ, ತೆಲಂಗಾಣದ ನಂತರ ಈಗ ಕಾಂಗ್ರೆಸ್ ತೆಕ್ಕೆಗೆ ಜಾರ್ತಾ ಇರುವಂತಹ ಮತ್ತೊಂದು ರಾಜ್ಯವಾಗುವ ಮುನ್ಸೂಚನೆ, ಅತಿ ದೊಡ್ಡ ಮುನ್ಸೂಚನೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಾಗಿದೆ. ದಲಿತ ಓಟ್ಗಳ ಕನ್ಸಾಲಿಡೇಷನ್ ಹಾಗೂ ಜಾಟ್ ಸಮುದಾಯದ ಕನ್ಸಾಲಿಡೇಷನ್ ಚೆನ್ನಾಗಿ ವರ್ಕೌಟ್ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಬಿಕಾಸ್ ಆ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ, ಲೀಡನ್ನು ಕಾಯ್ದುಕೊಳ್ತಾ ಇದೆ. BJPಗೆ ನೋಡಿ 29 ಕ್ಷೇತ್ರಗಳಲ್ಲಿ ಮುನ್ನಡೆ. 40ರಿಂದ 29 ಕುಸಿಯೋದು ಅಂದರೆ ಹೆಂಗಿರುತ್ತೆ ಹೇಳಿ? ಆ ಕುಸಿತ ಅಂತಿಂತ ಕುಸಿತ ಅಲ್ಲ. ಅದರ್ಸು 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದೇ ಟ್ರೆಂಡು ಇನ್ನು 1 ಅವರ್ ಕಂಟಿನ್ಯೂ ಆಗ್ಬಿಟ್ರು ಸ್ಪಷ್ಟ ಚಿತ್ರಣ ಆ ರಾಜ್ಯದ್ದು ಏನು, ಭವಿಷ್ಯ ಏನು, ಮುಂದಿನ 5 ವರ್ಷಗಳ ಕಾಲ ನಾವು ಈ ಪಾರ್ಟಿಗೆ ಅಧಿಕಾರ ಕೊಡಬೇಕು ಅಂತ ಡಿಸೈಡ್ ಮಾಡ್ದಂಗೆ ಆಗುತ್ತೆ. 9:30 ತನಕ 10 ಗಂಟೆ ತನಕನೂ ಇದೇ ನಂಬರ್ ಮುಂದುವರೆದ್ರೆ ಅಲ್ಲಿಗೆ ನಿಮಗೆ ಅಲ್ಲಿ 10 ಗಂಟೆಯ ನಂತರ ಒಂದೊಂದಾಗಿ ಅದು ವಿನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಈ ಮುನ್ನಡೆಗಳು ಗೆಲುವಾಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ.